ನಮ್ಮ ಪ್ರಣಯ ರಾಜ ಶ್ರೀನಾಥ್ ಸರ್ ಅವರು ನಡ್ಕೊಂಡ್ ಬರ್ತಾ ಇರ್ತಾರ. ಅದ್ರ ಮುಂದೆನೆ ಅನಂತ್ ಸರ್ ಅವರು ಬರ್ತಾರ. ಮೂವಿನಲ್ಲಿ ಶೂಟ್ ಆಗಿದೆ ಅಲ್ವಾ, ಬರುತ್ತೆ ಆಕ್ಚುಲಿ ಸೌಂದರ್ಯ ಮೇಡಮ್ ಅವರು ಆಕ್ಟ್ ಮಾಡಿದ್ದಾರೆ. ಆ ಮೂವಿನಲ್ಲಿ ಒಂದು ತೆಂಗಿನ ಮರ ಇದೆ ಅಲ್ವಾ, ರಿಯಲ್ ಆಗು ಕೂಡ ಆ ತೆಂಗಿನ ಮರ ಹಾಗೆ ಇದೆ. ತೂಗುವೆ ಶ್ರೀಕೃಷ್ಣ ಅಂತ ಒಂದು ಮೂವಿ ಇದೆ ಅಲ್ವಾ, ಅದು ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಇಲ್ಲೇ ಆಗಿದ್ದು. ಸೊ ನೋಡೋಣ ಯಾವ್ದಾದ್ರು ಫ್ರೇಮ್ ಗಳು ಮ್ಯಾಚ್ ಆಗತ್ತ ಅಂತ ಹೇಳಿ. ಬನ್ನಿ. ಸೂರ್ಯ ಮನೆಗೆ ಹೋಗೋದೊಳಗಡೆ ನಾವು ಬೇಗ ಶೂಟ್ ಮಾಡ್ಬೇಡ. ಇಲ್ಲಿ ಕಾಣ್ತಾ ಇರುವಂತ ಮೌಂಟೇನ್ ಸ್ಕೂಲ್ ಇದೆ ಅಲ್ವಾ, ಸೊ ಇದನ್ನೇ ಅವರು ಆಸ್ಪತ್ರೆ ಆಗಿ ಬಳಸ್ಕೊಂಡಿರ್ತಾರೆ. ಮೂವಿನಲ್ಲಿ ಶೂಟ್ ಆಗಿದೆ ಅಲ್ವಾ, ಬೋರ್ಡಿಂಗ್ ಎಲ್ಲಿ ಬರುತ್ತೆ ಆಕ್ಚುಲಿ ಸ್ನೇಹಿತರೆ ನೋಡಿ, ಫ್ರೇಮ್ ನ ಹುಡುಕ್ಬೇಕಂತ ಹೇಳಿ ಎಷ್ಟು ಕಷ್ಟ. ಒಂದ್ 20 ಸೆಕೆಂಡ್ ಕ್ಲಿಪ್ ಅಲ್ಲಿ ಎಲ್ಲಾ ಫ್ರೇಮ್ ಗಳು ಮ್ಯಾಚ್ ಮಾಡಿ ತೋರಿಸ್ಬಿಡ್ಬೋದು. ಫ್ರೇಮ್ ನ ಹುಡುಕ್ಬೇಕು ಅಂತ ಹೇಳಿದ್ರೆ ಸೊ ಇಂತ ಒಂದು ಪ್ಲೇಸ್ ಅಲ್ಲಿ ಫ್ರೇಮ್ ಗಳು ಮ್ಯಾಚ್ ಮಾಡೋದು ಗಮನ ಇಟ್ಟು ನೋಡಿ. ಇದೇ ಸ್ಕೂಲ್ ನಲ್ಲಿ ಶೂಟಿಂಗ್ ಆಗಿರುವಂತದ್ದು. ಸೊ ಮುಂಚೆ ಹೇಗಿತ್ತು ನೋಡಿ ಗ್ರೌಂಡ್, ಇವಾಗ ಹೇಗಾಗಿದೆ ಸ್ನೇಹಿತರೆ ಗಮನ ಇಟ್ಟು ನೋಡಬಹುದು. ಇಲ್ಲೊಂದು ಡೋರ್ ಕಾಣ್ತಿದೆ ಅಲ್ವಾ, ಸುಂದರ ಮೇಡಮ್ ಅವರು ಆ ಡೋರ್ ಓಪನ್ ಮಾಡ್ಕೊಂಡು ಆಚೆ ಬರ್ತಾರ. ಫ್ರೇಮ್ ಮ್ಯಾಚ್ ಆಗತ್ತಾ ಇಲ್ಲ ಅಂತ ಹೇಳಿ ತುಂಬಾ ಟೈಮ್ ಇಂದ ಹುಡುಕಾಡ್ತಿದ್ದ. ಕೊನೆಗೂ ಕೂಡ ಈ ಫ್ರೇಮ್ ಇಲ್ಲಿ ಮ್ಯಾಚ್ ಆಗ್ತಿದೆ. ಈ ಫ್ರೇಮ್ ಕೂಡ ನೀವು ಮ್ಯಾಚ್ ಮಾಡಿ ನೋಡಬಹುದು. ಎಂಟ್ರೆನ್ಸ್ ನೋಡಿ ಅಲ್ಲಿ ಕಾಣ್ತಿದೆ ಅಲ್ವಾ, ಅದೇ ಎಂಟ್ರೆನ್ಸ್ ಇದೆ ನೋಡಿ. ಅಲ್ಲಿ ದಾರಿನೇ ಇಲ್ಲ ಅಂತ ಹೇಳಿ ಬೈಕ್ ನಿಲ್ಸಿ ಹೋಗಿದ್ದ, ಅಲ್ಲಿಂದ ಒಂದು ಆಟೋ ಬರ್ತಿದ್ದ. ಕರೆಕ್ಟ್ ಆಗಿ ಹೇಳಿದೆ ಸ್ನೇಹಿತರೆ ಇದೇ ಜಾಗದಲ್ಲಿ ಆಲ್ಮೋಸ್ಟ್ ಈ ಚಿತ್ರದ ಚಿತ್ರೀಕರಣ ಆಗಿದೆ ನೋಡಿ. ಇದೇ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ, ಇದೇ ಒಂದು ಎಂಟ್ರೆನ್ಸ್ ಆ ಒಂದು ಮೂವಿ ನಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ನೀವು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ನೋಡಬಹುದು. ಸ್ನೇಹಿತರೆ ನಾವ್ ಇವತ್ತು ಬಂದಂತ ಜಾಗ ಇದು ಚಿಕ್ಕಮಗಳೂರಲ್ಲಿ ಲೊಕೇಟ್ ಆಗಿದೆ. ತೂಗುವೆ ಕೃಷ್ಣನ ಅಂತ ಮೂವಿ ಇದೆ ಅಲ್ವಾ, ಆಲ್ಮೋಸ್ಟ್ ಇಲ್ಲೇ ಎಲ್ಲ ಶೂಟ್ ಆಗಿದೆ ಅಂತ. ಸೊ ಇವಾಗ ಫ್ರೇಮ್ ಮ್ಯಾಚ್ ಮಾಡ್ಲಿಕ್ಕೆ ಹೋದ್ರೆ ಈಗ ಮುಂಚೆ ಇರ್ತಿಲ್ಲ, ಎಲ್ಲ ತುಂಬಾ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಸುತ್ತಮುತ್ತ ಒಂದಾ ಚಿತ್ರೀಕರಣ ಕೂಡ ಚಿಕ್ಕಮಗಳೂರಲ್ಲಿ ನಡೆದಿರುತ್ತೆ. ಆ ಮೂವಿನ ಡೀಟೇಲ್ಸ್ ಕೊಡ್ತೇನೆ. 1994ರಲ್ಲಿ ಚಿತ್ರ ತೆರೆ ಕಂಡಿತು. ಸೌಂದರ್ಯ ಮೇಡಮ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಬರೋದು ಅನಂತ್ ಸರ್ ಬರ್ತಾರೆ, ಅದರೊಟ್ಟಿಗೆ ಸೌಂದರ್ಯ ಮ್ಯಾಮ್ ಬರ್ತಾರೆ. ಅದ್ರ ಜೊತೆಗೆ ನಮ್ಮ ಪ್ರಣಯ ರಾಜ ಶ್ರೀನಿವಾಸ್ ಸರ್ ಅವರು ಕೂಡ ಫಾದರ್ ರೋಲ್ ನಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾರ.